ಬಲಪಂಥೀಯ ಹಾಗೂ ಹಿಂದುತ್ವ ಚಿಂತಕ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಸೋದರಳಿಯನ ಮೊಮ್ಮಗ ಸಾತ್ಯಕಿ ಸಾವರ್ಕರ್ ವಿಶೇಷ ನ್ಯಾಯಾಲಯದ ಮುಂದೆ ಮಹತ್ವದ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಅಂಡಮಾನ್ನ ಸೆಲ್ಯುಲಾರ್ ಜೈಲಿನಲ್ಲಿ ಬಂಧನದಲ್ಲಿದ್ದ ವೇಳೆ ಸಾವರ್ಕರ್ ಬ್ರಿಟಿಷ್ ಸರ್ಕಾರಕ್ಕೆ 10 ಬಾರಿ ಕ್ಷಮಾದಾನ ಅರ್ಜಿಗಳನ್ನು ಸಲ್ಲಿಸಿದ್ರು ಎಂಬುದನ್ನು ಅವರು ಅಧಿಕೃತವಾಗಿ ದೃಢಪಡಿಸಿದ್ದಾರೆ. ಸಾವರ್ಕರ್ ಕುರಿತು ಲಂಡನ್ನಲ್ಲಿ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡಿದ್ದರೆಂದು ಆರೋಪಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಸಾತ್ಯಕಿ ಸಲ್ಲಿಸಿರುವ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯ ವಿಚಾರಣೆಯ ವೇಳೆ ಈ ಮಾಹಿತಿ ಹೊರಬಂದಿದೆ. ರಾಹುಲ್ ಗಾಂಧಿ ಪರ ವಕೀಲ ಮಿಲಿಂದ್ ಪವಾರ್ ನಡೆಸಿದ ಅಡ್ಡ ಪರೀಕ್ಷೆಯಲ್ಲಿ ಸಾತ್ಯಕಿ ಈ ಸಂಗತಿಯನ್ನ ಒಪ್ಪಿಕೊಂಡರು. ಫೆಡರಲ್ ಆರ್ಕೈವ್ಗಳಲ್ಲಿ ಸಂರಕ್ಷಿತವಾಗಿರುವ 10 ಕ್ಷಮಾದಾನ ಅರ್ಜಿಗಳ ಅಸ್ತಿತ್ವವನ್ನು ಸಾತ್ಯಕಿ ದೃಢಪಡಿಸಿದರು. ಆದರೆ ಆ ಅರ್ಜಿಗಳಲ್ಲಿರುವ ಭಾಷೆಯನ್ನು ಬ್ರಿಟಿಷ್ ಆಡಳಿತಕ್ಕೆ ಶರಣಾಗತಿ ಅಥವಾ ಸಂಪೂರ್ಣ ನಿಷ್ಠೆಯ ಸಂಕೇತವೆಂದು ವ್ಯಾಖ್ಯಾನಿಸುವುದನ್ನು ಅವರು ತಳ್ಳಿಹಾಕಿದರು. ಬ್ರಿಟಿಷರ ಕಾಲದಲ್ಲಿ ಶಿಕ್ಷೆ ಕಡಿತಕ್ಕಾಗಿ ಕ್ಷಮಾದಾನ ಅರ್ಜಿಗಳನ್ನು ಸಲ್ಲಿಸುವುದು ಸಾಮಾನ್ಯ ಆಡಳಿತಾತ್ಮಕ ಕ್ರಮವಾಗಿದ್ದು ಅನೇಕ ಕೈದಿಗಳು ಈ ಪ್ರಕ್ರಿಯೆಯನ್ನು ಅನುಸರಿಸುತ್ತಿದ್ದರು ಎಂದು ಅವರು ವಾದಿಸಿದರು. ಅರ್ಜಿಗಳಲ್ಲಿ ಬಳಸಲಾದ ಭಾಷೆ ಆ ಕಾಲದ ಕಾನೂನು ಮತ್ತು ಆಡಳಿತಾತ್ಮಕ ನಿಯಮಾವಳಿಗಳಿಗೆ ಅನುಗುಣವಾಗಿತ್ತೇ ಹೊರತು ಅದು ವೈಯಕ್ತಿಕ ರಾಜಿ ಅಥವಾ ತಾತ್ವಿಕ ಶರಣಾಗತಿಯನ್ನು ಪ್ರತಿಬಿಂಬಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಅಡ್ಡ ಪರೀಕ್ಷೆಯ ವೇಳೆ ಸಾವರ್ಕರ್ ಮತ್ತು ಇತರ ಸ್ವಾತಂತ್ರ್ಯ ಹೋರಾಟಗಾರರ ನಡುವಿನ ವ್ಯತ್ಯಾಸಗಳ ಕುರಿತು ಚರ್ಚೆ ನಡೆಯಿತು. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಬಟುಕೇಶ್ವರ್ ದತ್ ಹಾಗೂ ಅಶ್ಫಾಕುಲ್ಲಾ ಖಾನ್ ಸೇರಿದಂತೆ ಹಲವಾರು ಕ್ರಾಂತಿಕಾರಿಗಳು ಯಾವುದೇ ಕ್ಷಮಾದಾನ ಅರ್ಜಿಗಳನ್ನು ಸಲ್ಲಿಸಿರಲಿಲ್ಲ ಎಂದು ಸಾತ್ಯಕಿ ನ್ಯಾಯಾಲಯದಲ್ಲಿ ಒಪ್ಪಿಕೊಂಡರು. ಅವರು ತಮ್ಮ ಮರಣದಂಡನೆಯವರೆಗೂ ತಮ್ಮ ತತ್ವಗಳಿಗೆ ಅಚಲವಾಗಿ ಬದ್ಧರಾಗಿದ್ದರು ಎಂಬುದನ್ನು ಒಪ್ಪಿದರು. ಇನ್ನೊಂದೆಡೆ ನ್ಯಾಯಾಲಯದ ದಾಖಲೆಗಳ ಪ್ರಕಾರ ಶಿಕ್ಷೆ ವಿಧಿಸಲ್ಪಟ್ಟ ಕೆಲವೇ ದಿನಗಳಲ್ಲಿ ಸಾವರ್ಕರ್ ತಮ್ಮ ಮೊದಲ ಕ್ಷಮಾದಾನ ಅರ್ಜಿಯನ್ನು ಸಲ್ಲಿಸಿದ್ದರು. ಆದಾಗ್ಯೂ ಈ ವಿಚಾರವು ಸಾವರ್ಕರ್ ಅವರಿಗೆ ದೊರೆತಿರುವ ವೀರ್ ಬಿರುದಿನ ಮಹತ್ವವನ್ನು ಯಾವುದೇ ರೀತಿಯಲ್ಲೂ ಕಡಿಮೆ ಮಾಡುವುದಿಲ್ಲ ಎಂದು ಸಾತ್ಯಕಿ ವಾದಿಸಿದರು. ಅಂಡಮಾನ್ಗೆ ಕಳುಹಿಸುವುದಕ್ಕೂ ಮುನ್ನವೇ ವಿದೇಶದಲ್ಲಿ ಪ್ರಕಟವಾಗುತ್ತಿದ್ದ ಗದರ್ ಚಳವಳಿಯ ಪ್ರಕಟಣೆಗಳಲ್ಲಿ ಸಾವರ್ಕರ್ ಅವರನ್ನು ವೀರ್ ಎಂದು ಉಲ್ಲೇಖಿಸಲಾಗಿತ್ತು ಎಂದು ಅವರು ನ್ಯಾಯಾಲಯಕ್ಕೆ ತಿಳಿಸಿದರು. ವ್ಯಕ್ತಿಯ ಸಾಧನೆಗಳು ಮತ್ತು ಕೊಡುಗೆಗಳನ್ನು ಗುರುತಿಸಿ ಸಾರ್ವಜನಿಕರು ನೀಡುವ ಗೌರವ ಬಿರುದುಗಳನ್ನು ಕೇವಲ ಕಾನೂನು ಪ್ರಕ್ರಿಯೆಗಳ ಆಧಾರದ ಮೇಲೆ ಪ್ರಶ್ನಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಈ ಮಾನನಷ್ಟ ಪ್ರಕರಣದ ಹಿನ್ನೆಲೆ ರಾಹುಲ್ ಗಾಂಧಿ ಲಂಡನ್ನಲ್ಲಿ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾಡಿದ ಭಾಷಣವಾಗಿದೆ. ಆ ಭಾಷಣದಲ್ಲಿ ಸಾವರ್ಕರ್ ಮುಸ್ಲಿಂ ವ್ಯಕ್ತಿಯೊಬ್ಬನನ್ನು ಹೊಡೆಯುವ ಘಟನೆಯನ್ನು ಆನಂದದಿಂದ ವಿವರಿಸುವ ಪುಸ್ತಕ ಬರೆದಿದ್ದಾರೆ ಎಂದು ರಾಹುಲ್ ಗಾಂಧಿ ಆರೋಪಿಸಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಾತ್ಯಕಿ ಅಂತಹ ಯಾವುದೇ ಪುಸ್ತಕ ಅಥವಾ ಲಿಖಿತ ದಾಖಲೆ ಅಸ್ತಿತ್ವದಲ್ಲಿಲ್ಲ ಎಂದು ವಾದಿಸಿದ್ದಾರೆ. ಕುಟುಂಬದ ಪರಂಪರೆಯನ್ನು ಕಳಂಕಿತಗೊಳಿಸುವ ಉದ್ದೇಶದಿಂದಲೇ ಈ ಆರೋಪಗಳನ್ನು ಮಾಡಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಸಾವರ್ಕರ್ ಪರ ನಿಲುವನ್ನು ಸಮರ್ಥಿಸುತ್ತಾ ಬ್ರಿಟಿಷ್ ಸರ್ಕಾರವು ಅವರ 10 ಕ್ಷಮಾದಾನ ಅರ್ಜಿಗಳನ್ನು ಅಂತಿಮವಾಗಿ ತಿರಸ್ಕರಿಸಿತು ಎಂದು ಸಾತ್ಯಕಿ ತಿಳಿಸಿದರು. ಬಿಡುಗಡೆಯಾದರೆ ಸಾವರ್ಕರ್ ಮತ್ತೆ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ಎಂಬ ಆತಂಕ ಬ್ರಿಟಿಷ್ ಆಡಳಿತಕ್ಕೆ ಇತ್ತು ಎಂದು ಅವರು ಹೇಳಿದ್ದಾರೆ.